ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ಅಂತ ಅನ್ಕೋತೀನಿ. ನಾವಿಲ್ಲಿ ಆರಾಮದೀವಿ. ಬೆಳಗಿನ ಎಲ್ಲ ಕೆಲಸಗಳು ಮುಗ್ದಾವು. ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು, ಅವರು ಊಟ ಆಯಿತು, ಎಲ್ಲ ಪ್ರತಿಯೊಂದು ಕೆಲಸನೂ ಮುಗ್ದಾವು. ಇನ್ನೇನು ಮಧ್ಯಾಹ್ನದ ಅಥವಾ ಇಲ್ಲ ಸಂಜೆ ಅಡುಗೆ ಏನಾದರೂ ಮಾಡಬೇಕು ಅಂತ ವಿಚಾರ ಮಾಡತ್ತಿದ್ದೆ. ಮಮ್ಮಿಯವ್ರು ಕಳಿಸಿದ್ದು ಒಂದು ಐಟಮ್ ಆ್ಯಕ್ಚುಲಿ ಇಲ್ಲಿ ಹುಡುಕಿದೆ, ನಾನು ಸಿಗಲಿಲ್ಲ. ಅದು ಬೇಸಿಗೆ ಆದ ಮೇಲೆ ಏನು ಮತ್ತೆ ಮಳೆಗಾಲ ಶುರು ಆದಾಗ ಒಂದು ಕಾಯಿ ಬರ್ತೈತಿ, ಏರಿ ಮಣ್ಣು ಅಂದರೆ ಕರಿ ಮಣ್ಣೊಳಗೆ ಬೆಳೆಯುವಂಥ ಒಂದು ಕಾಯಿ. ಅದು ಕಾಯಿ ಅಂದ್ರೂ ತಿನ್ನುವಂಥದ್ದು ಪಲ್ಯ. ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ. ಪಲ್ಯ ಯಾರ್ಯಾರಿಗೆ ಇಷ್ಟ ಅಂತ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ. ಇದು ಅಂದ್ರೆ ಈ ಕಾಯಿ ಕರ್ಜಿಕಾಯಿ ಅಂತಾರೆ, ಒಮ್ಮೊಮ್ಮೆ ಕಡವಂಜಿಕಾಯಿ ಅಂತಾರೆ. ಆರಿಸ್ಬೇಕು. ಇದನ್ನು ಆರಿಸ್ಬೇಕಂದ್ರೆ ಮಾಡಿದಾಗ ಒಂದಿಷ್ಟು ಏನು ಬಿಸಿ ರೊಟ್ಟಿ ಜೊತೆಗೆ ಮಸ್ತ್ ಹೋಗಿಬಿಡ್ತೈತಿ. ಬಟ್ ಇದನ್ನು ಕ್ಲೀನ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಕಡವಂಜಿಕಾಯಿ ಅಂದ್ರೆ ಭಾಳ ಇಷ್ಟ. ಮತ್ತು ಮೊದಲು ಇಬ್ಬರು ಹೊಟ್ಟೆ ಒಳಗಿದ್ದಾಗ ಇದನ್ನು ತಿನ್ನಬೇಕು ಅಂತ ಅನಿಸಿ ನನಗೆ ಭಾಳ ಬಯಕೆ ಆಗಿತ್ತು. ಆ ಟೈಮ್ನಾಗ ಇಬ್ಬರು ಡಿಸೆಂಬರ್ ನವಂಬರ್ ಟೈಮಿಗೆ ಹುಟ್ಟಿದ್ದ. ಪ್ರೆಗ್ನೆನ್ಸಿ ಕ್ಯಾರಿ ಆದಾಗ ಒಂದು 3 ರಿಂದ 4 ತಿಂಗಳು ಹಿಂಗೆ ಆಗಿರ್ತಿತ್ತು. ಅವಾಗಂದ್ರೆ ಭಾಳ ಕ್ರೇವಿಂಗ್ ಆಗೋದು. ಅವಾಗೆಲ್ಲ ಬಾಣಂತಿ ಏನದು ಬಸ್ರಿ ಬೈಕೆ ಅಂತಾರಲ್ಲ ಹಂಗೆ. ಆದರೆ ಇದು ಏನೋ ವಿಷ ಥರದ್ದು ಕೆಲಸ ಮಾಡ್ತೈತಿ ಒಳಗಿನ ಫೀಟಸಿಗೆ. ಪಾಪುಗೆ ಸರಿಯಲ್ಲ, ಒಳ್ಳೇದಲ್ಲ ಅಂತಂದು ಹೇಳಿ ನಮಗೆ ಒಟ್ಟು ತಿಳಿಸ್ಕೊಡ್ತಿರ್ಲಿಲ್ಲ. ಇದು ಒಂದು. ಆಮೇಲೆ ನೀರ್ಲ ಹಣ್ಣು ಆ ಟೈಮ್ನೊಳಗೆ ನಾನು ಪ್ರೆಗ್ನೆನ್ಸಿ ಟೈಮ್ನೊಳಗೆ ಭಾಳ ನಾನು ಮಿಸ್ ಮಾಡ್ಕೊಂಡಿದ್ದೈತಿ. ಹಾಗಾಗಿ ಈ ಒಂದು ಕಡವಂಜಿಕಾಯಿ ಇಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ. ಇದನ್ನು 2 ರೀತಿ ಮಾಡ್ಬೋದು, ತೋರಿಸ್ತೀನಿ ನಿಮ್ಗೆ ಆಮೇಲೆ. ನೀವು ಯಾವ ರೀತಿ ಕಡವಂಜಿಕಾಯಿನ ಮಾಡ್ತೀರಿ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ರೆಸಿಪಿ. ನಾನು ಯಾವ ರೀತಿ ಮಾಡ್ತೇನೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿರ್ತೇನೆ. ಡಿಫ್ರೆಂಟ್ಲಿ ಏನಾದರೂ ಇತ್ತಪ್ಪ ಅಂದ್ರೆ ಶೇರ್ ಮಾಡ್ಕೊಳ್ರಿ, ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಒಟ್ಟು ನೀರು ಮುಟ್ಟಿಸ್ಬಾರ್ದು ಒಂದೇದು. ಆಮೇಲೆ ಹಿಂದೆ ಮುಂದೆ ಕುಡಿಸಿನ ತೆಗಿಬೇಕು. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಸಂಜೆ ಬೆಳಕಿನ ಒಳಗಾಗಿನ ಇದನ್ನು ಸ್ವಚ್ಛ ಮಾಡಿ ಆಮೇಲೆ ಪಲ್ಯ ಮಾಡಿ ಇಟ್ಟುಬಿಡ್ಬೇಕು. ಇದ್ರ ವಿಶೇಷ ಏನಪ್ಪ ಅಂತಂದ್ರೆ ಸೇಮ್ ಸಣ್ಣ ಹಾಗಲಕಾಯಿ ಥರ ಕಾಣಿಸ್ತೈತಿ. ಆಮೇಲೆ ಹಾಗಲಕಾಯಿ ಥರನ ಸ್ವಲ್ಪ ಕಹಿ ಇರ್ತೈತಿ. ಆಮೇಲೆ ಇದನ್ನು ಯಾರು ಬಿತ್ತೋದಿಲ್ಲ. ಇದು ಆ್ಯಕ್ಚುಲಿ ಒಂಥರ ಕಸದ ರೂಪವಾಗಿರ್ತೈತಿ ಹೊಲದೊಳಗೆ. ಬೇಸಿಗೆ ಮುಗಿದಾದ್ಮೇಲೆ ಏನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಆವಾಗ ಈ ಏನು ತವ ಏನು ಬಿದ್ದಿದ್ದಂಥ ಏನು ಬೀಜ ಇರ್ತಾವಲ್ಲ ಅದರಿಂದನೇ ಮತ್ತೆ ಹುಟ್ಟುವಂಥದ್ದು. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅಚಾನಕ್ ಈಗ ಮಳೆಗಾಲದೊಳಗೆ ಬೇಸಿಗೆ ಮುಗಿದಾದ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ವೈರಲ್ ಇನ್ಫೆಕ್ಷನ್ಸ್ ಏನಾಗ್ತಿರ್ತಾವೋ ಅದನ್ನು ಇದು ಸ್ಟಾಪ್ ಮಾಡ್ತೈತಿ. ಅಂದ್ರೆ ಇದರಿಂದ ಇಮ್ಯುನಿಟಿ ಪವರ್ ನಮಗೆ ಜಾಸ್ತಿ ಆಗುತ್ತೆ. ಆ ಒಂದು ಏನು ಚೇಂಜಸ್ ಇರ್ತಾವಲ್ಲ, ಹೆಲ್ತ್ ಇಶ್ಯೂಸ್ ಏನು ಬರ್ತಾವೆ, ಅದು ಸ್ವಲ್ಪ ಮಟ್ಟಿಗೆ ನಮಗೆ ಇಮ್ಯುನಿಟಿ ಸಿಗ್ತೈತಿ. ಹಾಗಾಗಿ ಇದನ್ನು 2-3 ಥರದ ಒಂದು ಅಡುಗೆ ಥರದ್ದು ಮಾಡ್ತಾರೆ ರೆಸಿಪೀಸ್. ಬಟ್ ನನಗೆ ಗೊತ್ತಿರುವಂಥದ್ದು 2 ರೆಸಿಪಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ನಿಜವಾಗ್ಲೂ ಭಾಳ ಕೈ ಹಿಡಿತೈತಿ ಸ್ವಚ್ಛ ಮಾಡೋಕೆ. ಭಾಳ ಹುಷಾರಾಗಿ ಕ್ಲೀನ್ ಮಾಡಬೇಕು. ಯಾಕಂದರೆ ಕೆಲವೊಮ್ಮೆ ಸಣ್ಣ ಹೋಲ್ ಇರ್ತಾವೆ ಅದ್ರೊಳಗನ ಹುಳುಗಳು ಇರ್ತಾವೆ. ಸ್ವಲ್ಪ ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಇರ್ತೈತೆ ಅಂದ್ರೂ ಅದ್ರೊಳಗೂ ಹುಳು ಇರ್ತಾವೆ ನೋಡಿರಿ. ಅವಕ್ಕೆ ಎಷ್ಟು ರೆಸಿಸ್ಟೆನ್ಸ್ ಪವರ್ ಇರಬೇಕು ನೋಡಿರಿ. ತೊಳೆದಾಯ್ತು, ನೀರು ಸ್ವಲ್ಪ ಬಸಿಯಾಕಿಟ್ಟೇನೆ. ಬರ್ರಿ ಈಗ ಕರ್ಜಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ಒಂದು ಕಬ್ಬಿಣದ ಹಂಚನ್ನು ತೊಗೊಂಡು ಅದನ್ನು ಬಿಸಿ ಮಾಡ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಈ ಕರ್ಜಿಕಾಯಿ ಪಲ್ಯನ ಸರಿಯಾಗಿ ಹರಡ್ಕೋಬೇಕು, ಚೆಂದ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೆಂಪಗಾಗುತ್ತಾನ ಅದರೆಲ್ಲ ನೀರಿನ ಅಂಶ ಹೋಗುವವರೆಗೂ. ಇದು ಡ್ರೈ ಪಲ್ಯ ಆದ್ದರಿಂದ ಇದ್ರೊಳಗೆ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಇಲ್ಲಪ್ಪ ಅಂದರೆ ಕೆಟ್ಟು ಹೋಗುವಂಥ ಚಾನ್ಸಸ್ ಇರ್ತೈತಿ. ಇದನ್ನು 2 ರಿಂದ 3 ದಿನ ಆರಾಮ್ಸೆ ಸ್ಟೋರ್ ಮಾಡ್ಬೋದು. ನೀವು ಸ್ಟೋರ್ ಮಾಡ್ತೀವಿ ಅಂದ್ರೂ ಅದು ಆಗೋದಿಲ್ಲ, ಬಿಕಾಸ್ ಅಷ್ಟು ಟೇಸ್ಟಿಯಾಗಿರ್ತೈತಿ. ಎಂಥ ರೊಟ್ಟಿ ತಿನ್ನಂಗಿಲ್ಲ ಅಂತಂದ್ರೂ ಅಂಥವ್ರು ಬಿಸಿ ಇರಲಿ ಅಥವಾ ಕಟಕ್ ರೊಟ್ಟಿ ಇರಲಿ 2 ರಿಂದ 3 ರೊಟ್ಟಿ ಆರಾಮ್ಸೆ ತಿಂತಾರೆ. ರೊಟ್ಟಿ ಜೊತೆಗಂತೂ ಹೇಳಿ ಮಾಡಿಸಿದಂಥ ಪಲ್ಯ ಇದು. ನೀರೆಲ್ಲ ಹೋಗಿದ್ದಾಯ್ತು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೋಬೇಕು. 2 ಸ್ಪೂನ್ ನೀವು ಬಳಸ್ತೀವಿ ಅಂತಂದ್ರೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕಾಗ್ತೈತಿ. ಯಾಕಂದರೆ ಡ್ರೈ ಪಲ್ಯ ಇದು ಎಣ್ಣೆ ಒಳಗನ ಆಗುವಂಥದ್ದು. ಅದನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚೆಂದ ಬಾಡಿಸ್ಕೋಬೇಕಾಗತ್ತೆ.
ಬಾಡಿಸಿದಾದ್ಮೇಲೆ ಅದೇ ತವಿ ಒಳಗನ ಅದ್ರ ಜೊತೆಗಿನ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಅಂಥ 2 ರಿಂದ 3 ಉಳ್ಳಾಗಡ್ಡಿ, ಹೆಚ್ಚಿ ಇಟ್ಟಿರುವಂಥ ಒಂದು 4 ರಿಂದ 5 ಹೆಸರು ಬೆಳ್ಳುಳ್ಳಿ, ಸಣ್ಣದಾಗಿ ಜಜ್ಜಿರುವಂಥ 5 ರಿಂದ 6 ಹಸಿ ಮೆಣಸಿನ್ಕಾಯಿ. ಕೆಲವೊಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸಪ್ಪೆ ಮೇಲೆ ಬರ್ತಾವೆ, ಕೆಲವೊಂದಿಷ್ಟು ಖಾರದ ಮೇಲೆ ಬರ್ತಾವೆ. ಹಾಗಾಗಿ ನೋಡಿಕೊಂಡು ನಿಮ್ಮ ಮನೆಯೊಳಗೆ ಯಾವ ಥರದ ಟೇಸ್ಟ್ ಬೇಕಾಗಿರ್ತೈತಿ ಅಷ್ಟು ಖಾರ ನೀವು ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಪುಡಿ ಇಷ್ಟು ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಪ್ಲೇಟ್ ಮುಚ್ಚಿ ಸಣ್ಣ ಉರಿ ಒಳಗೆ ಬಿಟ್ಟರೆ ಈ ಪಲ್ಯ ರೆಡಿ ಆಗ್ತೈತಿ. ಬಿಸಿ ಬಿಸಿ ರೊಟ್ಟಿ ಜೊತೆಗಾಗಲಿ, ಖಡಕ್ ರೊಟ್ಟಿ ಜೊತೆಗಾಗಲಿ ಮಸ್ತ್ ಕಾಂಬಿನೇಷನ್. ಇದು ಒಂದು ಟೈಪ್ ಆಯ್ತು. ಇದೇ ಸೇಮ್ ಪ್ರೊಸೀಜರ್ ಇನ್ನೂ ಒಂದು ಸ್ಟೆಪ್ ಮುಂದೆ ನಿಮಗೆ ಎಗ್ ಕೂಡಿಸುವಂಥ ಮನಸ್ಸಿತ್ತಪ್ಪ ಅಂತಂದ್ರೆ ಅದನ್ನು ನೀವು ಕೂಡಿಸ್ಕೋಬೋದು. ನಾನು ಎಗ್ಲೆಸ್ ವಿತ್ ಎಗ್ ಎರಡೂ ಮಾಡೀನಿ. ಪ್ರೊಸೀಜರ್ ಮುಗಿದಾದ್ಮೇಲೆ ಫ್ರೈ ಆದಮೇಲೆ ಲಾಸ್ಟಿಗೆ ಒಂದು ಎಗ್ ಕೂಡಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದು 5 ರಿಂದ 10 ನಿಮಿಷ ಬಿಟ್ಬಿಟ್ರೆ ಈ ಒಂದು ಪಲ್ಯ ರೆಡಿ ಆಗ್ತೈತಿ. ಎಕ್ದಮ್ ಈಸಿ ಮೆಥಡ್ ಐತಿ. 5 ರಿಂದ 10 ನಿಮಿಷದೊಳಗೆ ಮುಗಿದು ಹೋಗುತ್ತೆ. ನೀವು ಹಸಿವಿಲ್ಲ ಅಂದ್ರೂ 2 ರಿಂದ 3 ರೊಟ್ಟಿ ನೀವು ತಿಂತೀರಿ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೆ ನಗ್ತಾ ಇರ್ರಿ, ಖುಷಿಯಾಗಿರ್ರಿ. ನಮಸ್ಕಾರ.